ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಿಂದ ರಿಪೀಟ್ ಆಗಿರೋ ಕ್ವಶನ್ಸ್ ಅನ್ನು ಹೇಗೆ ತುಂಬ ಕ್ವಿಕ್ಕಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಅವು ನೀಟಾಗಿ JEE 2020ಇಂದ 2023ವರೆಗೆ ಕೇಳಿರೋ ಕಾನ್ಸೆಪ್ಟ್ಸ್ ಇವು ಕ್ರಿಸ್ಟಲ್ ಫೀಲ್ಡ್ ಥಿಯರಿಯಿಂದ. ಬನ್ನಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನದು, ಹೈಯೆಸ್ಟ್ ಡೆಲ್ಟಾ ನಾಟ್ ಅಂದರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ. ಸಪೋಸ್ ಈಗ ಯಾವಾದರೂ ಒಂದು 4 ಕಾಂಪ್ಲೆಕ್ಸನ್ನು ಕೊಟ್ಬಿಟ್ಟು ಅದರಲ್ಲಿ ಯಾವುದಕ್ಕೆ ಹೈಯೆಸ್ಟ್ ಡೆಲ್ಟಾ ನಾಟ್ ಇದೆ ಚೆಕ್ ಮಾಡಿ ಅಂತ ಕೇಳಿದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದಂದರೆ, ಫಸ್ಟ್ ಏನು ಮಾಡಬೇಕು, ನೀವು ಸೀರೀಸ್ ಆಫ್ ಮೆಟಲ್ ಅಯಾನನ್ನು ಚೆಕ್ ಮಾಡಬೇಕು. ಅದು ಯಾವ ಸೀರೀಸಲ್ಲಿ ಇದೆ ಅಂತ. ಸಪೋಸ್ ಈಗ 3Dಯಲ್ಲಿ ಇದೆಯಾ ಅಥವಾ 4Dಯಲ್ಲಿ ಇದೆಯಾ ಅಥವಾ 5Dಯಲ್ಲಿ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು 5Dಯಲ್ಲಿದ್ದರೆ ಅದರಲ್ಲಿ ಡೆಲ್ಟಾ ನಾಟ್ ಭಾಳ ಇರುತ್ತೆ. 5D is greater than 4D. ಇನ್ ಕೇಸ್ 4D ಇದೆ 4D 3D. ಸೊ ದಿಸ್ ಈಸ್ ದ ಆರ್ಡರ್. ಇನ್ ಕೇಸ್ ಏನಾದರೂ ಆ ಮೆಟಲ್ ಸೇಮ್ ಸೀರೀಸಲ್ಲಿ ಇತ್ತು ಅಂದರೆ ನೆಕ್ಸ್ಟ್ ಏನು ಚೆಕ್ ಮಾಡಬೇಕು, ಆಕ್ಸಿಡೇಷನ್ ಸ್ಟೇಟ್ ಆಫ್ ದಟ್ ಮೆಟಲ್ ಅಯಾನ್. ಆಕ್ಸಿಡೇಷನ್ ಸ್ಟೇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಡೆಲ್ಟಾ ನಾಟ್. ಯಾವ ಮೆಟಲ್ ಅಯಾನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಭಾಳ ಇರುತ್ತೋ ಸೊ ಅದರಲ್ಲಿ ಡೆಲ್ಟಾ ನಾಟ್ ಭಾಳ ಇರುತ್ತೆ. ಇನ್ ಕೇಸ್ ಏನಾದರೂ ಆಕ್ಸಿಡೇಷನ್ ಸ್ಟೇಟ್ ಕೂಡ ಸೇಮ್ ಬಂತು ಅಂತ ಅಂದರೆ ಆವಾಗ ಏನು ಮಾಡಬೇಕು, ನೀವು ಲಿಗ್ಯಾಂಡ್ ಸ್ಟ್ರೆಂತ್ ಚೆಕ್ ಮಾಡಬೇಕು. ಲಿಗ್ಯಾಂಡ್ ಯಾವುದು, ಸ್ಟ್ರಾಂಗ್ ಲಿಗ್ಯಾಂಡ ಅಥವಾ ವೀಕ್ ಲಿಗ್ಯಾಂಡ ಅಂತ. ಸ್ಟ್ರಾಂಗ್ ಲಿಗ್ಯಾಂಡ್ ಈಸ್ ಗ್ರೇಟರ್ ದ್ಯಾನ್ ವೀಕ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡಲ್ಲಿ ಡೆಲ್ಟಾ ನಾಟ್ ಭಾಳ ಇರುತ್ತೆ ವೀಕ್ ಲಿಗ್ಯಾಂಡ್ಗಿಂತ. ಸೊ ದಿಸ್ ಈಸ್ ದ ಫ್ಲೋ. ಫಸ್ಟು ಸೀರೀಸ್ ಚೆಕ್ ಮಾಡಬೇಕು, ಆಮೇಲೆ ಆಕ್ಸಿಡೇಷನ್ ಸ್ಟೇಟು, ಆಮೇಲೆ ಸ್ಟ್ರಾಂಗ್ ಲಿಗ್ಯಾಂಡ ವೀಕ್ ಲಿಗ್ಯಾಂಡ ಅಂತ ಚೆಕ್ ಮಾಡಬೇಕು. ಫ್ಲೋ ಇದೇ ರೀತಿ ಇರಬೇಕು. ಇನ್ ಕೇಸ್ ಇಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರು, ಇಲ್ಲಿಂದ ಇಲ್ಲಿ ಚೆಕ್ ಮಾಡಿದ್ರು ರಾಂಗ್ ಆಗುತ್ತೆ. ಸೊ ಡಿಫಿಕಲ್ಟ್ ಆಗುತ್ತೆ ಚೆಕ್ ಮಾಡಿ. ಫ್ಲೋ ಇದೇ ಥರನೇ ಹೋಗಬೇಕು, ಹಂಗಾದರೆ ಬೇಗ ಸಾಲ್ವ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದದು, ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ T2G ಆ್ಯಂಡ್ EG ಆರ್ಬಿಟಲ್ಸ್. ಸೊ ಅದು ಹೇಗೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಅದನ್ನು ತುಂಬ ಬೇಗ ಸಾಲ್ವ್ ಆಗಬೇಕಂದ್ರೆ ಫಸ್ಟ್ ಈ ರೀತಿ ಒಂದು ಡಯಾಗ್ರಾಮ್ ಬರ್ಕೊಳ್ಳಿ. ಸೊ ಇವು T2G ಆರ್ಬಿಟಲ್ಸ್, ಇವು EG ಆರ್ಬಿಟಲ್ಸ್. ಸೊ ಆಕ್ಟಾಹೆಡ್ರಲಲ್ಲಿ ಅಲ್ವಾ ಈ ರೀತಿ ಸ್ಪ್ಲಿಟ್ಟಿಂಗ್ ಆಗೋದು, ಟೆಟ್ರಾಹೆಡ್ರಲಲ್ಲಿ ಈ ರೀತಿ ಸ್ಪ್ಲಿಟ್ಟಿಂಗ್ ಆಗುತ್ತೆ. ಇದು ಇದು T2 ಅಲ್ವಾ. ಸೊ ಈಗ ಯಾವುದಾದ್ರೂ ಕಾಂಪ್ಲೆಕ್ಸ್ ಕೊಡಲಿ ಅಲ್ವಾ. ಸಪೋಸ್ ಈಗ ಕ್ರೋಮಿಯಂ ಲಿಗ್ಯಾಂಡ್ ಯಾವುದೋ ಒಂದು ಅಲ್ವಾ. ಸೊ ಈ ರೀತಿ ಕಾಂಪ್ಲೆಕ್ಸ್ ಕೊಟ್ಟರೆ ಈಗ ಇದರಲ್ಲಿ ಎಷ್ಟು ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ T2G ಸೆಟಲ್ ಅಂತ ಕೇಳಿದರೆ, ಸೊ ಇದರ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿ. ಸಪೋಸ್ ಈಗ ಕ್ರೋಮಿಯಂನ ಆಕ್ಸಿಡೇಷನ್ ಸ್ಟೇಟ್ +2 ಅಂದ್ಕೊಳ್ಳಿ. ಸೊ ಈಗ 4s0 3d4 ಅಂದ್ಕೊಳ್ಳಿ. ಸೊ ಈಗ ಆ ಲಿಗ್ಯಾಂಡ್ ಸ್ಟ್ರಾಂಗ್ ಇದ್ದರೆ ಆವಾಗ ಯಾವ ರೀತಿ ಎಲೆಕ್ಟ್ರಾನ್ಸ್ ಫಿಲ್ ಮಾಡ್ತೀರಾ, 1 2 3 4 ಈ ರೀತಿ ಫಿಲ್ ಮಾಡ್ತೀರಾ. ಸೊ ಈಗ ಇದರಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಇನ್ ಕೇಸ್ ಏನಾದರೂ ಅದು ವೀಕ್ ಲಿಗ್ಯಾಂಡ್ ಆಗಿದ್ದರೆ ಸೊ ಆ ಎಲೆಕ್ಟ್ರಾನ್ ಇಲ್ಲಿಗೆ ಜಂಪ್ ಆಗುತ್ತೆ. ಆವಾಗ T2G ಆರ್ಬಿಟಲಲ್ಲಿ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ. ಸೊ ಈ ರೀತಿ ಚೆಕ್ ಮಾಡ್ತೀರಾ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ. ಇನ್ ಕೇಸ್ ಏನಾದರೂ ಅದು ಟೆಟ್ರಾಹೆಡ್ರಲ್ ಆಗಿದ್ದರೆ ಸೊ ಇದರಲ್ಲಿ ಎಲೆಕ್ಟ್ರಾನ್ಸನ್ನು ಫಿಲ್ ಮಾಡ್ತೀರಾ, ಚೆಕ್ ಮಾಡ್ತೀರಾ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ ಅಂತ. ಸೊ ಈ ಡಯಾಗ್ರಾಮ್ ಅಂತ ಗೊತ್ತಿದ್ದರೆ ನೀವು ಬೇಗ ಸಾಲ್ವ್ ಮಾಡ್ಬೋದು ಕ್ವಶನ್ಸನ್ನು, ಜಾಸ್ತಿ ಟೈಮ್ ಕಿಲ್ ಆಗೋದಿಲ್ಲ. ಸೊ ಈಗ ನೆಕ್ಸ್ಟು ಹೋಮೋಲೆಪ್ಟಿಕ್ ಆ್ಯಂಡ್ ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್. ಸೊ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂದರೆ ಏನಿಲ್ಲ, ಸೊ ಲಿಗ್ಯಾಂಡು ಸೇಮ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಇರ್ತವೆ. ಸಪೋಸ್ ಈಗ ಕೋಬಾಲ್ಟ್ NH3 ಸೊ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್. ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಇರ್ತವೆ. ಸಪೋಸ್ ಈಗ NH3 5 times Cl. ಇಲ್ಲಿ ನೋಡಿ 2 ಲಿಗ್ಯಾಂಡ್ ಇದೆ ಇದರಲ್ಲಿ, ಅಮೋನಿಯಾ ಇದೆ ಹಾಗೆ ಕ್ಲೋರಿನ್ ಇದೆ. ಇದರಲ್ಲಿ ಒಂದು ಲಿಗ್ಯಾಂಡ್ ಅಷ್ಟಿದೆ, ಸೇಮ್ ಟೈಪ್ ಆಫ್ ಲಿಗ್ಯಾಂಡ್. ಸೊ ಇದು ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸ್, ಇದು ಹೆಟ್ರೋಲೆಪ್ಟಿಕ್ ಕಾಂಪ್ಲೆಕ್ಸ್. ಸೊ ನಿಮಗೆ ಈ ರೀತಿ ಡೈರೆಕ್ಟಾಗಿ ಫಾರ್ಮುಲಾ ಕೊಟ್ಟರೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಬಟ್ ಅವರೇನು ಯಾವ ರೀತಿ ಕೇಳ್ತಾರೆ ಅಂತ ಅಂದರೆ IUPAC ನಾಮನ್ಕ್ಲೇಚರ್ ಕೊಡ್ತಾರೆ.
ಒಂದು 4 ಐಯುಪ್ಯಾಕ್ ನಾಮನ್ಕ್ಲೇಚರ್ ಕೊಟ್ಬಿಟ್ಟು ಸೊ ಇದರಲ್ಲಿ ಯಾವುದು ಹೋಮೋಲಿಪ್ಟಿಕ್ ಕಾಂಪ್ಲೆಕ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಸೊ ಆವಾಗ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಆವಾಗ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಅದು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ ಬನ್ನಿ. ಹೇಗೆ, ಈಗ ಸಪೋಸ್ ಯಾವುದಾದ್ರೂ ಒಂದು ಮೆಟಲ್ಲು ಲಿಗೆಂಡ್ ಇದೊಂದು, ಮೆಟಲ್ಲು ಲಿಗೆಂಡ್ ಇದೊಂದು, ಮೆಟಲ್ಲು ಲಿಗೆಂಡ್ ಇದೊಂದು. ಸೊ ಈಗ ಮೆಟಲ್ ಸೇಮ್ ಇದೆ, ಲಿಗೆಂಡ್ ಡಿಫ್ರೆಂಟ್ ಇದೆ ಅಂದರೆ ಸೊ ಈಗ ಯಾವ ಕಾಂಪ್ಲೆಕ್ಸ್ ಸ್ಟೇಬಲ್ ಇದೆ ಅಂದರೆ ಸೊ ಲಿಗ್ಯಾಂಡ್ ಸ್ಟ್ರೆಂತ್ ಚೆಕ್ ಮಾಡಬೇಕು. ಸ್ಟ್ರೆಂತ್ ಆಫ್ ದಿ ಲಿಗ್ಯಾಂಡ್, ಸ್ಟ್ರಾಂಗ್ ಲಿಗ್ಯಾಂಡ್ ಆರ್ ವೀಕ್ ಲಿಗ್ಯಾಂಡ್. ಸಪೋಸ್ ಈಗ ಇದು ಸ್ಟ್ರಾಂಗ್ ಲಿಗ್ಯಾಂಡ್ ಅಂದ್ಕೊಳ್ಳಿ L1, ಸೊ L1 ಈಸ್ ಗ್ರೇಟರ್ ದ್ಯಾನ್ L2 ಈಸ್ ಗ್ರೇಟರ್ ದ್ಯಾನ್ L3. ಈಗ ಸೊ ಮೆಟಲ್ ಸೇಮ್ ಇದ್ದು ಲಿಗ್ಯಾಂಡ್ ಡಿಫ್ರೆಂಟ್ ಇದ್ದರೆ ಆವಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಯಾವುದು ವೀಕ್ ಲಿಗ್ಯಾಂಡ್ ಯಾವುದು ಅಂತ ನೋಡಬೇಕು. ಇನ್ ಕೇಸ್ ಏನಾದರೂ M1 L1, M2 L1, M3 L1 ಈ ರೀತಿ ಲಿಗ್ಯಾಂಡ್ ಸೇಮ್ ಇದ್ದು ಮೆಟಲ್ ಡಿಫ್ರೆಂಟ್ ಇದ್ದರೆ ಆವಾಗ ಆ ಮೆಟಲ್ ಯಾವ ಸೀರೀಸ್ಗೆ ಬಿಲಾಂಗ್ ಇದೆ ಅಂತ ನೋಡಬೇಕು. 5D ಈಸ್ ಗ್ರೇಟರ್ ದ್ಯಾನ್ 4D ಈಸ್ ಗ್ರೇಟರ್ ದ್ಯಾನ್ 3D. ಸೊ ಈ ರೀತಿ ಚೆಕ್ ಮಾಡಬೇಕು ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್. ಸೊ ಇನ್ ಕೇಸ್ ಆ ಮೆಟಲ್ ಏನಾದರೂ 5Dಗೆ ಸೇರಿದರೆ ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಈ ರೀತಿ ಲಿಗ್ಯಾಂಡ್ ಡಿಫ್ರೆಂಟ್ ಇದ್ದರೆ ಲಿಗ್ಯಾಂಡ್ ಸ್ಟ್ರೆಂತ್ ಚೆಕ್ ಮಾಡಬೇಕು. ಮೆಟಲ್ ಡಿಫ್ರೆಂಟ್ ಇತ್ತು ಅಂದರೆ ಆವಾಗ ಯಾವ ಸೀರೀಸ್ಗೆ ಸೇರಿದೆ ಆ ಮೆಟಲ್ ಅಂತ ಚೆಕ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಆರ್ಡರ್ ಆಫ್ ಎನರ್ಜಿ ಅಬ್ಸರ್ವ್ಡ್. ಸೊ ಇದು ಹೇಗೆ ಅಂದರೆ ಇದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತಂದರೆ ಎನರ್ಜಿ ಅಬ್ಸರ್ವ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಡೆಲ್ಟಾ ನಾಟ್. ಎನರ್ಜಿ ಎಷ್ಟು ಅಬ್ಸರ್ವ್ ಆಗಿದೆ ಅಂದರೆ ಸೊ ಫಸ್ಟ್ ನೀವು ಚೆಕ್ ಮಾಡಬೇಕಾಗಿರೋದು ಡೆಲ್ಟಾ ನಾಟ್ ಚೆಕ್ ಮಾಡಿ. ಸೊ ಯಾವ ಕಾಂಪ್ಲೆಕ್ಸಿಗೆ ಹೈಯೆಸ್ಟ್ ಡೆಲ್ಟಾ ನಾಟ್ ಇರುತ್ತೋ ಸೊ ಆ ಕಾಂಪ್ಲೆಕ್ಸು ಹೈಯೆಸ್ಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಂಡಿದೆ ಅಂತ ಅರ್ಥ. ಸೊ ಅರ್ಥ ಆಯ್ತಲ್ವಾ? ಸೊ ಇವೆಲ್ಲ ಫ್ರೀಕ್ವೆಂಟಾಗಿ ರಿಪೀಟ್ ಆಗಿರೋ ಕಾನ್ಸೆಪ್ಟ್ಸು ನೀಟಾಗಿ ನೋಡ್ಕೊಳ್ಳಿ. ಮೇ ಬಿ ಮುಂದೆನೂ ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ, ನೀವು ಲಕ್ಕಿದ್ರೆ ರಿಪೀಟ್ ಆಗ್ಬೋದು. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಏನಾದರೂ ಡೌಟ್ ಬಂದರೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.